ಶರಣು ವಿದ್ಯ ಪ್ರದಾಯಕ. ಪ್ರಧಾನ ಕಾರ್ಯದರ್ಶಿ ಭವಿತ್ ಬಂಗೇರ ಬೊಕ್ಕು ಉಪಾಧ್ಯಕ್ಷರಾಯನ ಚಿಲ ಸತೀಶ್ ಎಂಬೆಲ್ಲ ದಯಮಂತದ ಒಟ್ಟು ಸೇರಲು ತಂಡದ ಕೇನೊಂದಿಲ್ಲ ಈ ಒಂಚೆ ಕಾರ್ಯಕ್ರಮ ಏನಿತ್ತ ಬಿನ್ನೇರು ಶ್ರೀತ ಚಂದ್ರಹಾಸ್ ಮೋಂತಿಮಾರ್ ಎಂಬೆಲ್ಲ ಸೇರೊಂದು ಕಾರ್ಯಕ್ರಮ ಸೇರೊಂದು ಸಪ್ತ ಮಾತೃಕೆಯ ಸ್ವರೂಪ ಎನಚಿನ ದೇವಿ ಸ್ವರೂಪದ ಈ ಒಂಚೆ ತೊಡರನ್ನು ಪುರುಷುಡು ರಾಮಚಂದ್ರ ಮುಟ್ರ ದಾದ ಉಂಡ ಅಲ್ಪ ನಮ್ಮ ಗುರುಕುಲನ ಒಂಚಿ ದಿವ್ಯ ಒಂಜಿ ಯೋಚನೆ ದೊಟ್ಟದು ಕಲ್ಚರ್ಸಾದು ಸುರುದ್ದ ಯೋಚನೆಗೂ ಗೋವಿನ ರಕ್ಷಣೆಯ ಮೊದಲ ಯೋಚನೆಗೆ 27ನೇ ವರ್ಷದ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಾನ್ನಿಧ್ಯ ದೇವತೆ ಶ್ರೀರಂಭ ಭಗವತಿಗೆ ವಂದಿಸ್ತಾ ಈ ಸುತ್ತಮುತ್ತಲು ಆರಾಧನೆ ಮಾಡುವ ಪೌರಶಕ್ತಿಗಳನ್ನೆಲ್ಲ ಮನವರಿಕೆ ಮಾಡಿದಂದು ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟ್ರೇಷನ್ ತಗೊಟ್ಟು ಮುಕ್ಕಲ್ನ 27ನೇ ವರ್ಷದ ಮುದ್ದು ಕಾರಾವಾಸದಲ್ಲಿ ಜನಿಸಿದರೂ ಕೂಡ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋದವನು. ಆ ನಂತರ ನಂದಗೋಕುಲದಲ್ಲಿ ಬೆಳೆದಂತಹ ಕೃಷ್ಣ ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಸಾಮಾನ್ಯ ಮಗುವಾಗಿರಲಿಲ್ಲ. ದೃಢಕಥೆ ಅದು ಈತನೆಟ ಪಾತ್ರದ ವಿಷಯಕ್ಕೆ ಗೊತ್ತಿತ್ತು. ನನ್ನ ಹೆಸರು ಲಿನಿಷ. ನಾವು ಇಂದು ಇಲ್ಲಿ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತಾ श्री परमात्मने भगवद्गीता अथ एवं सततयुक्ताये सर्वत्र ಗೋಕುಲದಲ್ಲಿ ಶ್ರೀಕೃಷ್ಣ ನಾನು ಇಂದು ಗೋಕುಲದಲ್ಲಿ ಶ್ರೀಕೃಷ್ಣನ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ವಸುದೇವ ಸುತಂ परमात्मने नमः. मृत्यु संसार ಶ್ರೀಕೃಷ್ಣನ ಅವತಾರ ದೇವರ ಪರಿಪೂರ್ಣ ಅವತಾರವಾಗಿದೆ. ಭಕ್ತರು ದೇವರನ್ನು ಯಾವ ಗೋಪಿಕಾ ಪ್ರಿಯ ಶ್ರೀಕೃಷ್ಣನು ಜಗದೊಡೆಯನು. ಬಣ್ಣಗಳ ಬದಲಿಗೆ ಹೂವು ಮತ್ತು ರಂಗೋಲಿಯಿಂದ. ಇದೀಗ ಮುಂದಿನ ಸ್ಪರ್ಧಾರ್ಥಿ ತ್ರಿಶಾಲಿ ಶೆಟ್ಟಿ.
ತೀರ್ಪುಗಾರರ ಗಮನಕ್ಕೆ. ಇದೀಗ ಮುಂದಿನ ಕ್ರಮ ಸಂಖ್ಯೆ ರಿಸಲ್ಟ್ ರೆಡಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಭಗವದ್ಗೀತೆ ಕೇಂದ್ರಗತಿ ಹೆಜ್ಜೆ ಯಾನ್ ಎಕ್ಕಡೆ ಪಡ್ಡಿ ಖಾಲಿ ಪುಟ್ಟ ಲೈನ್ ಫುಲ್ ಕಡೆ ಪೋಡು 8/2024 ಬಹಳ ಅಚ್ಚುಕಟ್ಟಾಗಿ ಸ್ವಾಭಿಮಾನವಾಗಿ ಚಂದ ಮಾಡಿ ಹೇಳ್ತಾರೆ. ಅವರಿಗೆ ಒಂದು ಕೊಡ್ಕೊಂಡು ಬರ್ಬೇಕು. ನನಗೆ ನನಗೆ ಕುಡಿಸೋದಿಲ್ಲ. ಈಗ ಗಟ್ಟಿಯಾಗಿ ಊಟ ಮಾಡಿದ್ರಲ್ವಾ? ಈ ಕಾರ್ಯಕ್ರಮ ನಾವು ಇದೆಲ್ಲ ಅದು ಈ ಟ್ರಸ್ಟಿಗೆ ಸೇರುವಂಥದ್ದು. ಈ ಮುದ್ದು ಕೃಷ್ಣ ಟ್ರಸ್ಟ್ ಬಹಳ ಉತ್ತಮವಾಗಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟ ಟ್ರಸ್ಟಿನ ಹೋದ ಕೂಡಲೇ ನಮಗೆ ಬಜೆಟ್ಗೆ ತಾಣ ಸಿಗಬೇಕು. ಹಾಗಲ್ಲ, ಒಬ್ರು ಹಾಡುವಾಗ ನಾವು ಒಟ್ಟಿಗೆ ಕೂತ್ಕೊಂಡು ಅವರನ್ನು ರಿಪೀಟ್ ಮಾತ್ರ ಎಲ್ಲಂಜಿ ತಗೊಂಡ ಜೋರದ ಕೈ ಚಪ್ಪಳೆ ಬರಲಿ. ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಹಾಗೂ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಭಾಗದಲ್ಲಿ ಪ್ರಥಮ ಬಹುಮಾನವಾಗಿ ಮಾತಾಡಿದ್ದಾಳೆ. ಕೈ ತಾಂಡಿ ಬರಡು ಗೊತ್ತಾಯಿಸಿ. ಎರಡನೇ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಇಬ್ಬರಿಗೂ ಎಂಪಂಡಿ ಅಶ್ವಗಣ ಎಂದೆಂಟು ಹಂತದಲ್ಲೂ ಕೂಡ ಹುಡುಗಿಯರೇ ಪಡ್ಕೊಂಡಿದ್ದಾನೆ. ಹಾಗೂ ಅಶ್ವಿನಿ ಮ್ಯಾಮ್ ಇವರು ಜೊತೆಯಾಗಿ ಕೊಡಿಕೊಂಡು ಈ ವಿದ್ಯಾರ್ಥಿ ಕೂಡ ಪ್ರಥಮ ಬಹುಮಾನ ಅಲ್ವಾ? ಕ್ರಮ ಸಂಖ್ಯೆ 1 ಆದ್ಯಕ್ಕೆ ಜೆ ಪೂಜಾರಿ 2024 ಕಿರೀಟ ಯಾರ ಮೂಡಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಅನುಗ್ರಹ ಯಾರಿಗೆ ಅನ್ನೋದು ಕೂಡ ಗೊತ್ತಿಲ್ಲ. ಎಲ್ಲವನ್ನ ತಿಳ್ಕೊಳ್ಬೇಕಾದ್ರೆ ಬರುವ ಆಗಸ್ಟ್ 25 ಸಂಜೆ ತನಕ ಕಾಯಲೇಬೇಕು.